ಹಾಯ್ ಗೈಸ್, ನಯಾ ಫೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವ್ಲಾಗ್ಸ್ ಅಲ್ಲಿ ನಿಮಗೆ ಒಂದು ಒಳ್ಳೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಆ ರೆಸಿಪಿ ಏನು ಅಂತ ಹೇಳಿದ್ರೆ, ಇವತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಒಂದಿಷ್ಟು ಸೊಪ್ಪುಗಳನ್ನ ತಗೊಂಡ್ ಬಂದಿದ್ದೀನಿ. ಸೊ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಅವಾಗ ಬರುತ್ತೆ. ಬನ್ನಿ ಇವತ್ತಿನ ಸೊಪ್ಪಿನ ಪಲ್ಯಕ್ಕೆ ಯಾವ್ಯಾವ ಸೊಪ್ಪುಗಳನ್ನ ತಗೊಂಡಿದ್ದೀನಿ, ಜೊತೆಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿ. ಫ್ರೆಂಡ್ಸ್, ನಾನಿವತ್ತು 3 ಸೊಪ್ಪನ್ನ ತಗೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯಕ್ಕೆ. ಒಂದು ಸಬ್ಬಸ್ಗೆ ಸೊಪ್ಪು, ಇನ್ನೊಂದು ಮೆಂತ್ಯ ಸೊಪ್ಪು, ಇನ್ನೊಂದು ಪಾಲಕ್ ಸೊಪ್ಪು. ಸಬ್ಬಸ್ಗೆ ಸೊಪ್ಪನ್ನ ಯಾಕೆ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇದು ಐ ಪ್ರೊಟೆಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಇದು ನಮ್ಮ ಬೋನ್ ನ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ, ಹಾಗೆ ನಮ್ಮ ಡೈಜೆಷನ್ ಕೂಡ ಇದು ಜಾಸ್ತಿ ಮಾಡುತ್ತೆ. ಇನ್ನು ಪಾಲಕ್ ಸೊಪ್ಪು ಕೂಡ ಹೌದು, ನಮ್ಮ ಬೋನ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ, ನಮ್ಮ ಡೈಜೆಷನ್ ಅನ್ನ ಒಳ್ಳೆ ರೀತಿ ಇದ್ ಮಾಡುತ್ತೆ, ಆಮೇಲೆ ಇಮ್ಯುನಿಟಿಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾವು ಮನೇಲೆ ಒಂದಿಷ್ಟು ಸೊಪ್ಪಿನ ಪಲ್ಯಗಳನ್ನ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ನಮ್ಮ ಊಟದಲ್ಲಿ ಕೆಲವೊಂದಿಷ್ಟು ಸೊಪ್ಪುಗಳನ್ನ ಆಡ್ ಮಾಡೋದ್ರಿಂದ ನಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಅದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ, ನಾವೇನ್ ಸೊಪ್ಪಿನ ಪಲ್ಯ ಯಾರು ತಿಂತಾರೆ ಅಂತ ಅನ್ಕೊಳ್ತಿರ್ತೀವಿ. ಬನ್ನಿ ಇವಾಗ ಈ 3 ಸೊಪ್ಪನ್ನ ಹಾಕ್ಬಿಟ್ಟು ಪಲ್ಯ, ಅದು ಕೂಡ ತುಂಬಾ ಈಸಿಯಾಗಿ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗಿ. ಫಸ್ಟ್ ಗೆ ಈ 3 ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಾದ್ಮೇಲೆ ನಾನು ನಿಮಗೆ 1 by 1 ಪ್ರೋಸೆಸ್ ಅನ್ನ ಹೇಳ್ತಾ ಹೋಗಿ. ಫ್ರೆಂಡ್ಸ್, ನಾನು ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಏನ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಹೆಸರು ಬೇಳೆ. ನಾನು ಯಾಕೆ ಹೆಸರು ಬೇಳೆನ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಇದು ಪಲ್ಯಗೆ ತುಂಬಾ ಚಂದ ಟೇಸ್ಟ್ ಕೊಡುತ್ತೆ, ಇನ್ನೊಂದು ನಮ್ಮ ಹೆಲ್ತಿ ವೇಟ್ ನ ಮ್ಯಾನೇಜ್ ಮಾಡೋದಕ್ಕೆ ಹೆಸರು ಬೇಳೆ ತುಂಬಾನೇ ಒಳ್ಳೆಯದು. ಇನ್ನೊಂದು ಇದು ದೇಹಕ್ಕೆ ತಂಪು ಅಂತಾನೂ ಕೂಡ ಹೇಳ್ತಾರೆ. ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಕೂಡ ನಾನು ಹೇಳೋದನ್ನ ಕೇಳಿದ್ದೀನಿ. ಮತ್ತೊಂದು ಏನಂತ ಹೇಳಿದ್ರೆ, ಇದು ನಮ್ಮ ಡೈಜೆಷನ್ಗೂ ಕೂಡ ತುಂಬಾನೇ ಒಳ್ಳೆಯದು. ನಾನು ಹೆಸರು ಬೇಳೆನ ಮೊದಲೇ ನೆನೆ ಹಾಕ್ಬೇಕಿತ್ತು, ಬಟ್ ನಾನು ಮರ್ತು ಹೋಗಿರೋದ್ರಿಂದ ಇದು ನಿಮ್ಗೂ ಕೂಡ ಒಂದು ಟಿಪ್ಸ್ ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಹೆಸರು ಬೇಳೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೇಳೆನ ನೆನೆ ಹಾಕೋದಕ್ಕೆ ಮರ್ತು ಹೋಗಿದ್ದೀರಾ ಅಂದ್ರೆ, ನೀವು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ನೆನೆ ಹಾಕಿದ್ರೆ ಬೇಗ ಇದು ನೆನೆಯುತ್ತೆ. ನಾನು ಇವತ್ತು ಅದೇ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಿದ್ದೆ. ಗೈಸ್, ನಾನು ಹೆಸರು ಬೇಳೆ ತಗೊಂಡೆ ಅಂತ ಹೇಳಿದ್ನಲ್ವಾ. ನೆಕ್ಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದು, ಒಂದು ಹಾಫ್ ಟೊಮ್ಯಾಟೋನ ತಗೊಂಡಿದ್ದೀನಿ, ಅದನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೀಡಿಯಂ ಸೈಜ್ ಇರುವಂತಹ ಹಾಫ್ ಈರುಳ್ಳಿನ ತಗೊಳ್ತಿದ್ದೀನಿ, ಇದನ್ನ ಕಟ್ ಮಾಡಿ ಇಟ್ಕೊಳ್ತೀನಿ. ಇವಾಗ ರೆಡಿ ಆಯ್ತು ಗೈಸ್. ಇವಾಗ ಬನ್ನಿ ಸೊಪ್ಪಿನ ಪಲ್ಯನ ಹೇಗ್ ಮಾಡೋದು ಅಂತ 1 by 1 ತೋರಿಸ್ತಾ ಹೋಗ್ತೀನಿ. ಗೈಸ್, ನಾನಿವಾಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವೆಲ್ಲರೂ ಈಗಾಗಲೇ ನಮ್ಮನೇಲಿ ಈ ಮಡಿಕೆನ ನೋಡಿರ್ಬೋದು. ಯಾಕಂತ ಹೇಳಿದ್ರೆ, ನಾವು ಮಡಿಕೆ ನೀರನ್ನೇ ಕುಡಿಯೋದು. ಮಡಿಕೆ ನೀರು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಎಸ್ಪೆಷಲಿ ಬೇಸಿಗೆ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತಿದ್ವಿ, ಸಮ್ಮರ್ ಸೀಸನ್ ಅಲ್ಲಿ. ಇವಾಗ ಮಳೆಗಾಲ ಇರೋದ್ರಿಂದ ಕೂಡ ಮಡಿಕೆ ನೀರನ್ನೇ ಯೂಸ್ ಮಾಡ್ತೀವಿ. ಬಟ್ ಇವಾಗ ಎಲ್ಲ ಕಡೆ ಜಾಂಡಿಸ್ ಜಾಸ್ತಿ ಆಗ್ತಾ ಇದೆ ಅಂತೆ ಫ್ರೆಂಡ್ಸ್. ಸೊ ಹೊರಗಡೆ ತಿಂಡಿಗಳನ್ನ, ಹೊರಗಡೆ ಚಾಟ್ಸ್ ಗಳನ್ನ ಅವಾಯ್ಡ್ ಮಾಡಿ, ಜೊತೆಗೆ ಬಿಸಿ ನೀರನ್ನ ಆದಷ್ಟು ಕಾಯಿಸಿ ಕುಡಿರಿ. ನಾವು ಮಡಿಕೆಗೆ ನೀರು ಹಾಕೋದ್ರು ಕೂಡ ಏನ್ ಮಾಡ್ತೀವಿ ಅಂದ್ರೆ, ನೀರನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟೆ ಹಾಕ್ತೀವಿ. ಇವಾಗ ನೋಡಿ, ಸಾಸಿವೆ ಹಾಕ್ತೆ. ನೆಕ್ಸ್ಟ್ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನಾನು ಯಾವುದೇ ಒಂದು ಅಡುಗೆ ಇರ್ಬೋದು, ಅದಕ್ಕೆ ನಾನು ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀನಿ. ಒಂದು, ಇದು ಅಸಿಡಿಟಿಗೆ ತುಂಬಾ ಒಳ್ಳೆಯದು. ನಿಮಗೆ ಅಸಿಡಿಟಿ ಬರಲ್ಲ ಜೀರಿಗೆ ಯೂಸ್ ಮಾಡೋದ್ರಿಂದ. ಆಮೇಲೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೇಳಿರ್ಬೋದು, ಇವಾಗ ಹೊಟ್ಟೆ ಉಬ್ರ ಆಗಿದ್ರೆ ಅಥವಾ ಹೊಟ್ಟೆ ನೋವೇನಾದ್ರೂ ಲೈಟ್ ಆಗಿ ಬರ್ತಿತ್ತು ಅಂತ ಹೇಳಿದ್ರೆ ಜೀರಿಗೆ ನೀರನ್ನ ಜಾಸ್ತಿ ಕುಡಿತಾರೆ. ಇವಾಗ ನೆಕ್ಸ್ಟ್ ನಾನು ಹಾಕೊಳ್ತಾ ಇರೋದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ. ಇದೊಂದು 5 ಮಿನಿಟ್ಸ್ ಕುಕ್ ಆಗಬೇಕು. 5 ಮಿನಿಟ್ಸ್ ಕುಕ್ ಆದ್ಮೇಲೆ ಟೊಮ್ಯಾಟೋನ ಹಾಕ್ಬೇಕು ನಾವು. ಈರುಳ್ಳಿ ಫ್ರೈ ಆಗ್ತಿದೆ. ಇವಾಗ ನಾನು ಟೊಮ್ಯಾಟೋನ ಆಡ್ ಮಾಡ್ಕೊಳ್ತಿದ್ದೀನಿ. ಇದೊಂದು 2 ಮಿನಿಟ್ಸ್ ಕುಕ್ ಆಗಲಿ. ಎಸ್ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಈ ನೆನೆಸಿಟ್ಟಿರುವಂತ ಹೆಸರು ಬೇಳೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನಾನು ಜಸ್ಟ್ ಒಂದು 20 ಮಿನಿಟ್ಸ್ ನೆನೆಸಿರ್ಬೋದು. ನೀವು ಬರೀ ತಣ್ಣೀರು ಹಾಕಿ ನೆನೆಸಿರ್ತೀರಂದ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಿಸಿನೀರು ಹಾಕಿದ್ರೆ ತುಂಬಾ ಬೇಗ ನೆನೆಯುತ್ತೆ. ಬನ್ನಿ ಇದನ್ನ ಆಡ್ ಮಾಡ್ಕೊಳ್ಳೋಣ. ಈ ಹೆಸರು ಬೇಳೆ ನಿಮಗೆ ತುಂಬಾ ಚಂದ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದನ್ನೇನು ಜಾಸ್ತಿ ಬೇಯಿಸ್ಬೇಕು ಅಂತ ಇಲ್ಲ, ಜಸ್ಟ್ ನೀವು ಹೀಗೆ 1-2 ಸಲ ತಿರುಗಿಸ್ಕೊಂಡ್ರೆ ಸಾಕು. ಆಮೇಲೆ ನಾನಿವಾಗ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದನ್ನ ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇದೆಷ್ಟು ಕಾಣಿಸ್ತಿದೆಯಲ್ವಾ, ಇದು ಬಾಯ್ಲ್ ಆದ್ಮೇಲೆ ನಿಮ್ಗೆ ಇಷ್ಟು ಬರದೇ ಇಲ್ಲ. ಸೊ ನೀವು ಸೊಪ್ಪನ್ನ ಎಷ್ಟು ತಗೊಂಡ್ರು ಕೂಡ ಅದೇ ನಿಮಗೆ ಜಾಸ್ತಿ ಅಂತ ಅನ್ಸಲ್ಲ. ಎಸ್, ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು 5 ಮಿನಿಟ್ಸ್ ಹಾಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಆಗೋದಕ್ಕೆ ಬಿಡೋಣ. ಆಮೇಲೆ ಇನ್ನೊಂದೇನು ಅಂದ್ರೆ ಗೈಸ್, ಇವಾಗ ಸ್ವಲ್ಪ ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವ್ ಎಷ್ಟು ಬೇಕಂತ ನೋಡ್ಬಿಟ್ಟು ಹಾಕೊಳ್ಳಿ. ನೋಡ್ಬೋದು, ನಾನು ಆಗ್ಲೇ ಹೇಳ್ದೆ ನೋಡಿ,
ಅದು ಅಷ್ಟು ಸೊಪ್ಪನ್ನ ಹಾಕಿದ್ರು ಕೂಡ ಅದು ನೀರು ಬಿಟ್ಟ ತಕ್ಷಣ ಅದ್ರದ್ದು ವ್ಯಾಲ್ಯೂಮ್ ಕಡಿಮೆ ಆಗುತ್ತೆ, ಪಲ್ಯ ಸ್ವಲ್ಪನೇ ಆಗೋದು ನಿಮ್ಗೆ. ಸೊ ನೀವು ಮನೇಲಿ ಒಂದು 4-5 ಜನ ಇರ್ತೀರಂತ ಹೇಳಿದ್ರೆ ಸ್ವಲ್ಪ ಸೊಪ್ಪನ್ನ ಜಾಸ್ತಿ ತಗೊಳ್ಳಿ. ಇಲ್ಲಿ ನೋಡಿ, ಇವಾಗ ಇದು ಒಂದು ಹಾಫ್ ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಖಾರನ ಆಡ್ ಮಾಡ್ಕೊಳ್ತೀನಿ. ಈ ಪಲ್ಯದಲ್ಲಿ ಹೈಲೈಟ್ಸೇ ನಾನು ಅವಾಗಿಂದ ಹೇಳ್ತಿರೋ ಹಾಗೆ ಆ ಹೆಸರು ಬೇಳೆ. ಅದೆಷ್ಟು ಚಂದ ಟೇಸ್ಟ್ ಕೊಡುತ್ತೆ ಅಂದ್ರೆ ನಿಮ್ಗೆ ತಿಂದ್ರೇನೆ ಗೊತ್ತಾಗೋದು. ಫ್ರೆಂಡ್ಸ್, ನಾನು ಇದಕ್ಕೆ ಖಾರನ ಆಡ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಒಂದ್ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಳ್ತಿದ್ದೀನಿ. ಇದು ಇನ್ನೊಂದ್ ಸ್ವಲ್ಪ ಕುಕ್ ಆಗ್ಬೇಕು. ಹಾಗಾಗಿ ಗೈಸ್ ನೋಡ್ಬೋದು, ಪಲ್ಯ ಇವಾಗ ಕಂಪ್ಲೀಟ್ ಆಗಿ ಕುಕ್ ಆಗಿದೆ. ಸೊ ಸಾಕು, ಇದನ್ನ ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಇವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ವೆರಿ ಸಿಂಪಲ್. ನಿಮಗೊಂದು 3-4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ನೀವು ಈ ಪಲ್ಯನ ಆರಾಮ್ಸೆ ಮನೇಲೆ ಮಾಡ್ಕೋಬಹುದು. ಇದು ಫೈನಲಿ ಹೇಗಾಗಿದೆ ಪಲ್ಯ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಗೈಸ್. ನಾನು ಇವಾಗ ಚಪಾತಿ ಮಾಡ್ಕೊಂಡು ಚಪಾತಿ ಜೊತೆ ಪಲ್ಯ ತಿಂತೀನಿ. ಪಲ್ಯ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ. ನೀವು ಕೂಡ ಮನೇಲಿ ಇನ್ನು ಈ ರೀತಿಯಾದಂತಹ ಪಲ್ಯಗಳನ್ನ, ಅದು ಕೂಡ ಸಿಂಪಲ್ ಪಲ್ಯಗಳನ್ನ ಮಾಡ್ಕೊಬಹುದು. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.